ಸಾಮಾನ್ಯ ಜ್ಞಾನ ಕೈಪಿಡಿ. ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಇತಿಹಾಸದ ಪ್ರಮುಖ ಪ್ರಶ್ನೆಗಳು. ಕರ್ನಾಟಕ ಹಿಸ್ಟ್ರಿ ರಿಪೀಟೆಡ್ ಕ್ವೆಶ್ಚನ್ಸ್ ಇನ್ ಕೆಪಿಎಸ್ಸಿ ಎಕ್ಸಾಮ್. 1. ರಾಷ್ಟ್ರಕೂಟರ ಕಾಲದಲ್ಲಿ ನೃಪತುಂಗ ಪೂರ್ವ ಎಂದೆನಿಸಿದ ಮಹಾನ್ ಕವಿ ಯಾರು? ಆಪ್ಷನ್ಸ್: ಪಂಪ, ರನ್ನ, ಶ್ರೀವಿಜಯ, ಪೊನ್ನ. ಉತ್ತರ: ಶ್ರೀವಿಜಯ. 2. ಕರ್ನಾಟಕದಲ್ಲಿ ಅಶೋಕನ ಯಾವ ಶಾಸನಗಳಲ್ಲಿ ಸುವರ್ಣಗಿರಿ ಎಂಬ ಸ್ಥಳದ ಉಲ್ಲೇಖವಿದೆ? ಮಸ್ತಿ ಶಾಸನ, ಸನ್ನತಿ ಶಾಸನ, ಬ್ರಹ್ಮಗಿರಿ ಶಾಸನ, ಗವಿಮಠ ಶಾಸನ. ಉತ್ತರ: ಸನ್ನತಿ ಶಾಸನ. 3. ಕರ್ನಾಟಕದ ಯಾವ ನದಿಯ ದಡದಲ್ಲಿ ತಾಳಗುಂದ ಶಾಸನ ಪತ್ತೆಯಾಗಿದೆ? ಇದು ಕದಂಬರ ಇತಿಹಾಸಕ್ಕೆ ನಿರ್ಣಾಯಕವಾಗಿದೆ. ಆಪ್ಷನ್ಸ್: ವೇದಾವತಿ, ವರದಾ, ತುಂಗಭದ್ರಾ, ಶರಾವತಿ. ಉತ್ತರ: ವರದಾ. 4. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇಮ್ಮಡಿ ದೇವರಾಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಜೈನ ಕವಿ ಯಾರು? ಅವರು ಧರ್ಮನಾಥ ಪುರಾಣವನ್ನು ರಚಿಸಿದರು. ಆಪ್ಷನ್ಸ್: ಲಕ್ಕನ ದಂಡೇಶ, ಗುಣವರ್ಮ, ಮಥುರ, ಸಾಳ್ವ. ಉತ್ತರ: ಮಥುರ. 5. ಶ್ರವಣಬೆಳಗೊಳದಲ್ಲಿರುವ ಬಾಹುಬಲಿ ಪ್ರತಿಮೆಗೆ ಪಂಚಕಲ್ಯಾಣ ಮಹೋತ್ಸವವನ್ನು ಯಾವ ರಾಜ ಮನೆತನವು ಮೊದಲು ಆಚರಿಸಿತು? ಆಪ್ಷನ್ಸ್: ಗಂಗರು, ಹೊಯ್ಸಳರು, ರಾಷ್ಟ್ರಕೂಟರು, ಚಾಲುಕ್ಯರು. ಉತ್ತರ: ಗಂಗರು. 6. ಗಂಗರ ರಾಜವಂಶದ ಕೊನೆಯ ಸ್ವತಂತ್ರ ರಾಜ ಯಾರು? ಇವರು 1004 ಸಿಇನಲ್ಲಿ ಚೋಳರ ವಿರುದ್ಧ ಕೊನೆಯ ಯುದ್ಧವನ್ನು ನಡೆಸಿದರು. ದುರ್ವಿನೀತ, ಚರಮಲ್ಲ 4, ಯರಯಪ್ಪ, ನೀತಿಮಾರ್ಗ, ಯರಗಂಗ 2. ಉತ್ತರ: ನೀತಿಮಾರ್ಗ, ಯರಗಂಗ 2. 7. ಚಾಲುಕ್ಯ ವಂಶದ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಚೀನೀ ಯಾತ್ರಿಕ ಹುಯೆನ್ ತ್ಸಾಂಗ್ ದಕ್ಷಿಣ ಭಾರತಕ್ಕೆ ಭೇಟಿ ನೀಡಿದ್ದನ್ನು ಯಾವ ಶಾಸನವು ದೃಢಪಡಿಸುತ್ತದೆ? ಐಹೊಳೆ ಶಾಸನ, ಬಾದಾಮಿ ಶಾಸನ, ಮಹಾಕೂಟ ಶಾಸನ, ಪಟ್ಟದಕಲ್ಲು ಶಾಸನ. ಉತ್ತರ: ಐಹೊಳೆ ಶಾಸನ. 8. ಕಲ್ಯಾಣದ ಚಾಲುಕ್ಯರ ಯಾವ ರಾಜನು ಪ್ರಸಿದ್ಧ ವಿಕ್ರಮಾಂಕ ದೇವಚರಿತ ಕಾವ್ಯದ ನಾಯಕನಾಗಿದ್ದಾನೆ? ಆಪ್ಷನ್ಸ್: ಸೋಮೇಶ್ವರ 1, ವಿಕ್ರಮಾದಿತ್ಯ 6, ಜಗದೇಕಮಲ್ಲ 2, ತೈಲ 2. ಉತ್ತರ: ವಿಕ್ರಮಾದಿತ್ಯ 6. 9. ಕರ್ನಾಟಕದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಮೊದಲ ಮಹಾನಿರ್ದೇಶಕರು ಯಾರು ಮತ್ತು ಅವರು ಯಾವ ಐತಿಹಾಸಿಕ ಸ್ಥಳದ ಉತ್ಖನನಕ್ಕೆ ಪ್ರಮುಖ ಪಾತ್ರ ವಹಿಸಿದರು? ಸರ್ ಜಾನ್ ಮಾರ್ಷಲ್, ಹಂಪಿ; ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಐಹೊಳೆ; ಜೇಮ್ಸ್ ಬರ್ಜನ್, ಬಾದಾಮಿ; ಆರ್ ನರಸಿಂಹಾಚಾರ್, ಶ್ರವಣಬೆಳಗೊಳ. ಉತ್ತರ: ಸರ್ ಜಾನ್ ಮಾರ್ಷಲ್, ಹಂಪಿ. 10. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ಅತಿ ಎತ್ತರದ ಶಿಖರವಾದ ಮುಳ್ಳಯ್ಯನಗಿರಿ ನೆಲೆಗೊಂಡಿದೆ? ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ. ಉತ್ತರ: ಚಿಕ್ಕಮಗಳೂರು. 11. ಕರ್ನಾಟಕದಲ್ಲಿ ಯಾವ ಕೃಷಿ ಹವಾಮಾನ ವಲಯವು ಅತಿ ಹೆಚ್ಚು ಮಳೆ ಪ್ರಮಾಣವನ್ನು ಪಡೆಯುತ್ತದೆ? ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ, ಮಲೆನಾಡು. ಉತ್ತರ: ಮಲೆನಾಡು. 12. ಕರ್ನಾಟಕದ ಯಾವ ಅಣೆಕಟ್ಟನ್ನು ವಾಡಿಗುಡಿ ಯೋಜನೆ ಎಂದು ಕರೆಯಲಾಗುತ್ತದೆ? ಇದು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕೃಷ್ಣ ಮಹಾಸಾಗರ, ಆಲಮಟ್ಟಿ ಅಣೆಕಟ್ಟು, ಲಿಂಗನಮಕ್ಕಿ ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು. ಉತ್ತರ: ಕೃಷ್ಣರಾಜಸಾಗರ.
13. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ದೇವರಾಯನ ದುರ್ಗ ಎಂಬ ಪ್ರಸಿದ್ಧ ಗಿರಿಧಾಮ ಮತ್ತು ನೈಸರ್ಗಿಕ ವಿಸ್ಮಯವಿದೆ? ಇದು ದೇವಾಲಯಗಳಿಗೂ ಹೆಸರುವಾಸಿಯಾಗಿದೆ. ಆಪ್ಷನ್ಸ್: ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಹಾಸನ. ಉತ್ತರ: ತುಮಕೂರು. 14. ಲೋಕಸಭೆಯ ಕರ್ನಾಟಕದ ಯಾವ ಜೀವ ವೈವಿಧ್ಯ ತಾಣವು ವನ್ಯಜೀವಿ ಕಾಯ್ದೆ 1972 ಅಡಿಯಲ್ಲಿ ಸುರಕ್ಷಿತ ಸಮುದಾಯಕ್ಕೆ ಮೀಸಲು ಎಂದು ಘೋಷಿಸಲ್ಪಟ್ಟ ಮೊದಲ ಪ್ರದೇಶವಾಗಿದೆ? ರಂಗನತಿಟ್ಟು ಪಕ್ಷಿಧಾಮ, ಅರಸೀಕೆರೆ ಕರಡಿಧಾಮ, ಮಗಡಿಕೆರೆ ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ. ಉತ್ತರ: ಮಗಡಿಕೆರೆ ಪಕ್ಷಿಧಾಮ. 15. ಕರ್ನಾಟಕದಲ್ಲಿ ಯಾವ ರೀತಿಯ ಮಣ್ಣು ತೋಟದ ಬೆಳೆಗಳ ಕೃಷಿಗೆ ಹೆಚ್ಚು ಸೂಕ್ತವಾಗಿದೆ? ವಿಶೇಷವಾಗಿ ಕಾಫಿ ಮತ್ತು ಚಹಾ ಬೆಳೆಗಾರರಿಗೆ? ಕೆಂಪು ಮಣ್ಣು, ಕಪ್ಪು ಮಣ್ಣು, ಲ್ಯಾಟರೈಟ್ ಮಣ್ಣು, ಮೆಕ್ಕಲು ಮಣ್ಣು. ಉತ್ತರ: ಲ್ಯಾಟರೈಟ್ ಮಣ್ಣು. 16. ಕರ್ನಾಟಕದ ಮಹಾಸೇರ್ ಮೀನು ಸಂರಕ್ಷಣಾ ಯೋಜನೆಯು ಯಾವ ನದಿಯಲ್ಲಿ ಕೇಂದ್ರೀಕೃತವಾಗಿದೆ? ಈ ಮೀನು ಇತ್ತೀಚೆಗೆ ಅಳಿವಿನಂಚಿರುವ ಪಟ್ಟಿಗೆ ಸೇರಿಸಲ್ಪಟ್ಟಿದೆ. ಕಾವೇರಿ, ಭೀಮಾ, ಶರಾವತಿ, ಕಬಿನಿ. ಉತ್ತರ: ಕಾವೇರಿ. 17. ಕರ್ನಾಟಕದ ಮಾವಿನ ಹಣ್ಣಿನ ವೈವಿಧ್ಯತೆಯನ್ನು ಅಧ್ಯಯನ ಮಾಡಲು ಮತ್ತು ಸಂರಕ್ಷಿಸಲು ಯಾವ ವಿಶ್ವವಿದ್ಯಾನಿಲಯವು ಪ್ರಮುಖ ಪಾತ್ರ ವಹಿಸುತ್ತದೆ? ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, UEEC ಬೆಂಗಳೂರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ: ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ಧನ್ಯವಾದಗಳು. ಮಾದರಿ ಪ್ರಶ್ನೆ ಪತ್ರಿಕೆ ಬೇಕಾಗಿದ್ದಲ್ಲಿ ಕೆಳಗಿನ ಲಿಂಕನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.